ಇವತ್ತು ಡೇ 2. ನಾವು ಮಾರ್ನಿಂಗ್ 5 o'clockಗೆ ಜೀಪ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ, ಜೀಪ್ ಸಫಾರಿ ಹೋಗ್ತಾ ಇದ್ದೀವಿ. ಸೊ ನಾನು ರೆಡಿ ಇದ್ದೀನಿ. ಅಷ್ಟು ಇನ್ನೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. 5:30ಗೆ ಜೀಪ್ ಬರುತ್ತೆ. ಸೊ ಇಟ್ಸ್ ಆಲ್ರೆಡಿ 5:24. 6 minutesಲ್ಲಿ ಅವ್ನು ರೆಡಿಯಾಗಿ ನಾವು ಹೊರಗೆ ಹೋಗಬೇಕು. ಸುಷ್ಮಿತಾ ಮತ್ತು ಪ್ರಶಾಂತ್ ಅವ್ರು ರೆಡಿ ಇದ್ದಾರೆ, ನೋಡ್ಕೊಂಡು ಬರ್ತೀನಿ. ಎಷ್ಟು ಫಾಗಿ ಇದೆ, ಸಖತ್ ಚಳಿ ಇದೆ ಮಾತ್ರ ಇಲ್ಲಿ. ಗುಡ್ ಮಾರ್ನಿಂಗ್. ಇವಾಗ ನಾವು ಜೀಪ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 5:45 ಹೋಗಿದೆ. ನಮ್ಮನ್ನ ಕರ್ಕೊಂಡು ಹೋಗ್ತಾರ ತೋರಿಸ್ಬಿಡ್ತೀನಿ. ಆಫ್ ರೋಡ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ರೋಡ್ ತುಂಬ ಕ್ಲಿಯರ್ ಇಲ್ಲ, ಬಟ್ ಶೇಕ್ ಆಗ್ತಾ ಇದೆ ಫುಲ್ಲು. ಫ್ಲಾಶ್ ಲೈಟ್ ಇಲ್ಲಿ. ಓ ಏನಿಷ್ಟು ಬ್ರೈಟ್. क्या चल रहा है? फॉग चल रहा है. में फॉग foggy. ಸನ್ರೈಸ್ ನೋಡೋಕ್ಕೋಸ್ಕರ ಇಂಥ ಆಫ್ ರೋಡಿಂಗ್ ಜರ್ನಿ ಅಂತ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ನಾವು ಮೂನ್ ಇದ್ದಾಗನೇ ಬಂದಿದ್ದೀವಿ, ಬಟ್ ಆಲ್ರೆಡಿ ಸನ್ರೈಸು ಬಂದ್ಬಿಟ್ಟಿದೆ. ಎರಡು ಕಡೆನೂ, ಒಂದು ಕಡೆ ಸನ್ನು, ಒಂದು ಕಡೆ ಮೂನು. ಇಲ್ಲಿ ಹಿಂದೆ ತಿರುಗಿ. ಇವಾಗ ಆ ಟನ್ನಲ್ ಒಳಗಡೆ ಹೋಗ್ಬೇಕು. ಸೊ ವಿ ಆರ್ ರೆಡಿ. ಇವ್ರು ಆಲ್ರೆಡಿ ಹೋಗೋಕ್ಕೆ ಸ್ಟಾರ್ಟು. ಎಕ್ಸೈಟಿಂಗ್. ಸಖತ್ ಕ್ಲಿಯರ್ ಇದೆ ಅಲ್ವಾ ಟನಲ್. ಈ ಟನ್ನಲ್ ಒಳಗಡೆ ಇಡುಕ್ಕಿ ಡ್ಯಾಮಲ್ಲಿ ನೀರು ಬಿಟ್ರೆ ಇಲ್ಲೆಲ್ಲ ಫುಲ್ ಕವರ್ ಆಗಿಬಿಡುತ್ತೆ. ಅವಾಗ ಇನ್ಫಾರ್ಮ್ ಮಾಡ್ತಾರಂತೆ, ಯಾರನ್ನ ಬಿಡಬೇಡಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ಬರುತ್ತೆ ಅಂತ. ಓಕೆ. ಇಲ್ಲಾಂದ್ರೆ ಈ ತರ ನಡ್ಕೊಂಡು ಹೋಗ್ಬೋದು. ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್ನೇ ಇದೆ ಅನ್ಸುತ್ತೆ. ಆಯ್ತಾ? ನಾವು ಹೋಗೋಕ್ಕಾಗೋದು ಒಂದು 100 ಮೀಟರ್ಸ್ 200 ಮೀಟರ್ಸ್ ಹೋಗ್ಬೋದು ಧೈರ್ಯದಲ್ಲಿ. ಹೌದಾ? ಸರಿ. ಅವ್ರು 50 ಮೀಟರ್ಸ್ ಅಂದರು. 100. ಸೊ ಸ್ಟಾರ್ಟಿಂಗ್ ಹೋಗ್ತಾ ಇದ್ದೀವಿ. ಮಧ್ಯ ಫಿಶ್ಗಳು ಸಿಗ್ತಾ ಇದೆ. ಕಾಲೆಲ್ಲ ಕಿಲಿ ಆಗ್ತಾ ಇದೆ. ಏನು ಕಾಣಿಸ್ತಾ ಇಲ್ಲ, ಬಟ್ ಇಲ್ಲಿ ಫುಲ್ ವಾಟರ್ ಇದೆ. ಆಲ್ಮೋಸ್ಟ್ 3-4 ಗಂಟೆ ವಾಟರ್ ಇದೆ, ಬಟ್ ಇಟ್ಸ್ ವರ್ತ್ ಕಮ್ಮಿಂಗ್. ಮಾತ್ರ ಸಖತ್ತಾಗಿದೆ. ಹಾಂ, ನೀರಿದೆ. ಹಾಂ, ಇವಾಗ ನಾವು ಮಾತಾಡೋದೆಲ್ಲ ಎಕೋನು ಆಗುತ್ತೆ. ಏನು ಕಾಣ್ತಾ ಇಲ್ಲ. ಇದೆ ವಾಟರ್ ಫಾಲ್ಸು, ಬಟ್ ನೀರು ಸ್ವಲ್ಪ ಕಮ್ಮಿ ಇದೆ. ಸೊ ಆಟಾಡೋದ ಬೇಡವಾ ಅಂತ ಇಲ್ಲಿ
ತುಂಬ ಡೀಪ್ ಡಿಸ್ಕಷನ್ ಆಗ್ತಾ ಇದೆ. ಏನು ಡಿಸೈಡೆಡು? ನಾನು ಇಲ್ಲದೆ ಯಾವ ಡಿಸಿಷನು ಆಗಲ್ಲ ಫ್ರೆಂಡ್ಸ್. ನಾನು ಇರಲೇಬೇಕು. ಹೋಗೋಣ ಅಂದರೆ ಇಲ್ಲಿ ಇಳಿಬೇಕು. ಹಾಂ, ಅಲ್ಲಿ ಫಾಲ್ಸ್ ಕೆಳಗೆ ಹೋಗ್ತೀವಿ ಅಂದರೆ ಇಲ್ಲಿ ಇಳಿಬೇಕು. ಓಕೆ. ಇಲ್ಲಾಂದರೆ ಹೋಗೋದು ವೇಸ್ಟ್. ಅಲ್ಲೂ ಅಷ್ಟೊಂದು ಈಸಿ ಅಲ್ಲ. ಸೊ ಇಲ್ಲಿ ಈ ಥರ ಮಧ್ಯದಾರಿ ಸಿಕ್ತು. ಈಗ ಇಲ್ಲಿ ಬನ್ನಿ. ಸೊ ಇಲ್ಲಿ ಒಂದು ಅಡ್ಡದಾರಿ ಸಿಕ್ತು. ಹಿಂದಿಂದ ಬಂದು ಇಲ್ಲಿ ಸ್ವಲ್ಪ ಒಂದು ಬಂಡೆ ಬರುತ್ತೆ. ಬಟ್ ಒಂದು ವಾಟರ್ ಫಾಲ್ ಮಧ್ಯ ರೀಚ್ ಆಗೋ ಥರ ವೇ ಸಿಕ್ತು. ಏ ಹಾಯ್, ಕಾಲ್ಬಿಡಿ ಸಕ್ಕತ್ತಾಗಿದೆ. ಬೇಡ ಬೇಡ ಅನ್ಕೊಂಡೆ ಇಲ್ಲಿ ಬಂದ್ಬಿಟ್ಲಿ ಇವಳು. ಇದು ಸ್ಯೂಸೈಡ್ ಪಾಯಿಂಟ್, ವ್ಯಾಗಮನ್ ಸ್ಯೂಸೈಡ್ ಪಾಯಿಂಟ್ ಅಂತೆ. ಓ ಮೈ ಗಾಡ್, ಏನು ಸಖತ್ತಾಗಿದೆ. ಫಾಗ್ ಇಲ್ದಿರೋದು ಸ್ವಲ್ಪ ಒಳ್ಳೇದೇ ಆಯಿತು. ಸೊ ಅದ್ರ ಕ್ಲಿಯರ್ ವ್ಯೂ ಇದೆ.